ಸಾಮಾನ್ಯ ಪ್ರತಿ ದಿವಸ ದಿವ್ಯ ಇದೇ ಟೈಮ್ಗೆ ನಾವು ಸ್ಟುಡಿಯೋದಲ್ಲಿ ನಿಂತ್ಕೊಂಡು ಅವತ್ತಿನ ವಿದ್ಯಮಾನಗಳನ್ನ ಸಮಗ್ರವಾಗಿ 1 ಗಂಟೆಯಲ್ಲಿ ಇನ್ಫೆಕ್ಟ್ ಕೊಡ್ತಾ ಇದ್ವಿ. ಇವತ್ತೇನು ವಿಶೇಷತೆ, ಯಾಕೆ ನಾವ್ ಇಲ್ಲಿದೀವಿ, ಎಲ್ಲಿದೀವಿ ಅಂತಕ್ಕಂಥದ್ದು ಒಂದ್ಸರ್ತಿ. ನಾವಿವತ್ತು ಬೆಂಗಳೂರಿನ ಹೃದಯ ಭಾಗ ಮೆಜೆಸ್ಟಿಕ್ ನಲ್ಲಿ ಇದ್ವಿ. ಇಲ್ಲಂತೂ ಜನ ಜಂಗುಳಿ. ಯಾಕೆ ಈ ವಿಷಯ ಹೇಳ್ತಿದ್ವಿ? ಮೆಜೆಸ್ಟಿಕ್ ಅಂದ್ರೆ ಸಾಮಾನ್ಯವಾಗಿ ಜನ ಇದ್ದೇ ಇರ್ತಾರಲ್ಲ, ಇದ್ರಲ್ಲಿ ಸ್ಪೆಷಲ್ ಏನು ಅಂತ ಅನ್ಸ್ಬೋದು. ಆದ್ರೆ ಇವತ್ತು ಕರ್ನಾಟಕ ಬಂದಿತ್ತು. ಬಂದ್ 6 ಗಂಟೆಗೆ ಎಂಡ್ ಆಗುತ್ತೆ. ನಾವ್ ಇವಾಗ ಎಕ್ಸಾಕ್ಟ್ 5 o'clock ಅಲ್ಲಿ ಇದ್ದೀವಿ. ಆದ್ರೆ ಯಾವ ರೀತಿ ಕಾಣಿಸ್ತಾ ಇದೆ ಡೀಟೇಲ್ಸ್ ಎಲ್ಲ ಕೊಟ್ಬಿಡೋಣ. ಬಟ್ ಇವತ್ತಿನ ವಿಶೇಷ ಏನು ಅಂತಕ್ಕಂಥದ್ದು ನೋಡ್ಬೋಣ. ಇವತ್ತಿನ ವಿಶೇಷ ಕರ್ನಾಟಕ ಬಂದ್. ಸೊ ದಿವ್ಯಾ, ಇವತ್ತು ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಿದ್ರು. ಕಾರಣ ಏನು ಅಂತಂದ್ರೆ ಬೇರೆ ಬೇರೆ ಡಿಮಾಂಡ್ಸ್ ಎಲ್ಲ ಇಟ್ಟಿದ್ರು. ಪ್ರಮುಖವಾಗಿ ಮರಾಠಿ ಪುಂಡಾಟದ ವಿರುದ್ಧವಾಗಿ ನಡೆದಂತಹ MES ಬ್ಯಾನ್ ಆಗಬೇಕು ಅಂತ ಬೇರೆ ಡಿಮಾಂಡ್ಸ್ ಕೂಡ ಇತ್ತು. ಕರ್ನಾಟಕ ಬಂದಂತ ಕರೆ ಕೊಟ್ಟಂತಹ ಸಂದರ್ಭದಲ್ಲಿ ಹೇಗಿರ್ಬೇಕು ಕರ್ನಾಟಕ, ಹೇಗಿರುತ್ತೆ, ಇದು ಬಹಳ ಮುಖ್ಯವಾದಂತಹ ವಿಚಾರ ಅಲ್ವಾ? ಸೊ ಈಗ ಮೊದಲನೇದಾಗಿ ನಾವು ಬೆಂಗಳೂರು ತಗೊಂಬೋಣ. ಬೆಂಗಳೂರು ಸ್ತಬ್ಧವಾಯ್ತು ಅಂತಂದ್ರೆ ಅಖಂಡ ಕರ್ನಾಟಕ ಸ್ತಬ್ಧವಾಯ್ತು ಅಂತಾನೆ ಅರ್ಥ. ಸೊ ಹಾಗಾಗಿ ಇವತ್ತು ಏನೇನಿತ್ತು ಏನೇನಿರ್ಲಿಲ್ಲ ಇದನ್ನ ನಾವು 3-4 ದಿವಸದಿಂದ ಹೇಳಿದೀವಿ ಈಗಾಗಲೇ ಜನಕ್ಕೆ. ಆಟೋ ಇರಲ್ಲ, ಓಲಾ ಊಬರ್ ಇರಲ್ಲ, ಬಟ್ ನಿಮಗೆ ಬೇರೆ ಇದೆಲ್ಲ ಇರುತ್ತೆ. ಥಿಯೇಟರ್ ಓಪನ್ ಇರುತ್ತೆ, ಬಟ್ ಮಾರ್ನಿಂಗ್ ಶೋ ಇರಲ್ಲ. ಹೀಗೆಲ್ಲ ಸಾಕಷ್ಟು ಹೇಳಿದ್ವಿ. ಇದಕ್ಕೆ ಪ್ರಮುಖವಾಗಿ ಜನಸ್ಪಂದನೆ ಹೇಗಿತ್ತು? ಹೋರಾಟಗಾರರು ಹೋರಾಟ ಮಾಡ್ತಾರೆ, ಪ್ರೊಟೆಸ್ಟ್ ಮಾಡ್ತಾರೆ, ಫ್ರೀಡಂ ಪಾರ್ಕ್ ಅಲ್ಲಿ ಸೇರ್ತಾರೆ, ಧಿಕ್ಕಾರಕ್ಕೆ ಹೋಗ್ತಾರೆ. ಬಟ್ ಜನ ಏನ್ ಹೇಳ್ತಾರೆ, ಜನರ ಸ್ಪಂದನೆ ಹೇಗಿತ್ತು? ವಾಲಂಟಿಯರ್ ಆಗಿ ಜನ ಹೌದಪ್ಪ ಇದು ನಡಿಬೇಕು ಅಂತ ಅಂದ್ಬಿಟ್ಟು ಅವ್ರೇನಾದ್ರು ಅಂಗಡಿ ಮುಗ್ಗಟ್ಟುಗಳನ್ನ ಮುಚ್ಚಿದ್ರ, ಅವರ ವಹಿವಾಟುಗಳನ್ನ ಮುಚ್ಚಿದ್ರ, ಅಥವಾ ಏನಾದ್ರು ಬಿಸ್ನೆಸ್ ಏನಾದ್ರು ಅವ್ರದ್ದು ಸ್ಟಾಪ್ ಆಗಿತ್ತಾ, ಅಥವಾ ಜನರಿಗೆ ಇದರಿಂದ ಏನಾದ್ರು ತೊಂದರೆ ಆಯ್ತಾ, ಬಸ್ ಸಿಗದೆ ಪರದಾಡಿದ್ರ, ಮೆಟ್ರೋ ಸಿಗದೆ ಪರದಾಡಿದ್ರ, ಹೀಗೆ 108 ವಿಚಾರಗಳನ್ನ ನಾವು ರಾಜ್ಯದ ಜನರಿಗೆ ತೋರಿಸ್ಬೇಕಲ್ಲ. ಹಾಗಾಗಿ ಮೊದಲಿಗೆ ನಾವು ರಾಜ್ಯ ರಾಜಧಾನಿ ಬೆಂಗಳೂರಿಂದ ಆರಂಭ ಮಾಡ್ಬೋಣ. ಸೊ ಮೊದಲಿಗೆ ಬೆಂಗಳೂರಿನಲ್ಲಿ ಕರ್ನಾಟಕ ಬಂದ ಎಫೆಕ್ಟ್ ಹೇಗಿತ್ತು, ಏನಾಯ್ತು, ಜನರ ರಿಯಾಕ್ಷನ್ ಏನು, ಹೋರಾಟದ ಕಿಚ್ಚು ಯಾವ ರೀತಿ ಇತ್ತು, ಹೋರಾಟಗಾರರು ಏನೇನ್ ಹೇಳಿದ್ರು, ಇದೆಲ್ಲದಕ್ಕೆ ಸಂಬಂಧಪಟ್ಟಂತೆ ಒಂದು ಸಮಗ್ರ ರಿಪೋರ್ಟ್ ಅನ್ನ ನೋಡ್ಕೊಂಡ್ ಬಂದ್ಬಿಟ್ಟಿದ್ಯಾ. ಆಮೇಲೆ ಬೇರೆ ವಿಚಾರಗಳು. ಮೊದಲಿಗೆ ರಾಜ್ಯ ರಾಜಧಾನಿಯ ಸಮಗ್ರ ವರದಿ ರಿಪೋರ್ಟ್ ಇವತ್ತಿನ ಬಂದ್ ವಿಚಾರವಾಗಿ ಹೇಗಿತ್ತು ಅಂತ ಬರೀ ನೋಡಿ. ಅಖಂಡ ಕರ್ನಾಟಕ ಬಂದ್ಗೆ ನೀರಸ ಪ್ರತಿಕ್ರಿಯೆ. ಕನ್ನಡ ಸಂಘಟನೆಗಳ ಪ್ಲಾನ್ ಫ್ಲಾಪ್ ಮಾಡಿದ ಖಾಕಿ. ಬೆಂಗಳೂರಿನ ಟೌನ್ ಹಾಲ್ನಲ್ಲಿ ಹೈ ಡ್ರಾಮಾ. ಅಖಂಡ ಕರ್ನಾಟಕ ಬಂದ್ ಟುಸ್ ಆಗಿದೆ. ಕಂಡಕ್ಟರ್ ಮೇಲಿನ ಹಲ್ಲೆ, ಮರಾಠಿಗರ ಪುಂಡಾಟಿಕೆ, MES ನಿಷೇಧ, ನಾಡು ನುಡಿ ನೆಲ ಜಲ ವಿಚಾರಕ್ಕೆ ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ಇಂದು ಕರೆ ನೀಡಿದ ಕರ್ನಾಟಕ ಬಂದ್ಗೆ ನೀರಸ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಕನ್ನಡ ಪರ ಸಂಘಟನೆಗಳ ದೊಡ್ಡ ಹೋರಾಟದ ಪ್ಲಾನ್ ಅನ್ನ ಪೊಲೀಸರು ತಲೆ ಕೆಳಗೆ ಮಾಡಿದ್ರು. ಇಂದು ಬೆಳಗ್ಗೆ 11:30 ಸುಮಾರಿಗೆ ಭಾರೀ ಸಂಖ್ಯೆಯ ಹೋರಾಟಗಾರರ ನೇತೃತ್ವದಲ್ಲಿ ಬೃಹತ್ ರ್ಯಾಲಿಗೆ ಪ್ಲಾನ್ ಮಾಡಲಾಗಿತ್ತು. ಆದರೆ ರ್ಯಾಲಿಗಳಿಗೆ ಅವಕಾಶ ಇಲ್ಲದ ಕಾರಣ ಬೆಳಗ್ಗೆಯಿಂದಲೇ ಬಂದ ಪ್ರತಿಭಟನಾಕಾರರ ಗುಂಪುಗಳನ್ನ ವಶಕ್ಕೆ ಪಡೆದ್ರು. ಹೆಚ್ಚು ಹೋರಾಟಗಾರರು ಬರಬಹುದು ಅನ್ನೋ ಕಾರಣಕ್ಕಾಗಿ 5 KSRP ತುಕಡಿ ಸೇರಿದಂತೆ 500ಕ್ಕೂ ಹೆಚ್ಚು ಪೊಲೀಸರ ಕಟ್ಟೆಚ್ಚರದೊಂದಿಗೆ ಪ್ರತಿಭಟನಾ ನಿರತರನ್ನ ವಶಕ್ಕೆ ಪಡೆದ್ರು. ಇತರ ಏನು ದಿನನಿತ್ಯದ ಚಟುವಟಿಕೆಗಳಿದ್ದಾರೆ ಅವು ನಡ್ಕೊಂಡು ಹೋಗ್ತಾ ಇದ್ದಾವೆ. ಪೊಲೀಸರು ಇಲ್ಲ ಅಂತ ಈಗಾಗಲೇ ಹೇಳಿದೆ. ಮೆರವಣಿಗೆ ಮಾಡ್ಲಿಕ್ಕೆ ಅಥವಾ ಈ ರ್ಯಾಲಿ ಮಾಡ್ಲಿಕ್ಕೆ ಬಂದವ್ರನ್ನ ಫ್ರೀಡಂ ಪಾರ್ಕ್ ಅಲ್ಲಿ ಮಾಡ್ತಾರೆ. ನಮಗೆ ಎಷ್ಟೊತ್ತವರೆಗೂ ಪರ್ಮಿಷನ್? ಅದು ಸಾಯಂಕಾಲವರೆಗೂ. ಟೌನ್ ಹಾಲ್ ಫ್ರೀಡಂ ಪಾರ್ಕ್ ನಲ್ಲಿ ಕನ್ನಡಪರ ಸಂಘಟನೆಗಳು ಪ್ರತಿಭಟನೆ ನಡೆಸಿದ್ವು. ಮೊದಲೇ ಪೊಲೀಸರು ಮೆರವಣಿಗೆ ಮಾಡದಂತೆ ಹೋರಾಟಗಾರರಿಗೆ ಎಚ್ಚರಿಕೆ ಕೊಟ್ಟಿದ್ರು. ಅದರಂತೆ ಟೌನ್ ಹಾಲ್ ಬಳಿ ಪೊಲೀಸರ ಸರ್ಪಗಾವಲಿತ್ತು. ಟೌನ್ ಹಾಲ್ ನಿಂದ ಫ್ರೀಡಂ ಪಾರ್ಕ್ ವರೆಗೆ ಮೆರವಣಿಗೆಗೆ ಸಜ್ಜಾಗಿದ್ದ ಹೋರಾಟಗಾರರನ್ನ ಪೊಲೀಸರು ತಡೆಯೊಡ್ಡಿದ್ರು. ಈ ಟೈಮ್ನಲ್ಲಿ ಹೈ ಡ್ರಾಮಾ ನಡೆದು ಹೋಯಿತು. ಹೋರಾಟಗಾರರು ಬಿರು ಬಿಸಿಲಿನಲ್ಲಿ ಅರಬೆತ್ತಲೆ ಉರುಳು ಸೇವೆ ಮಾಡಿದ್ರು. ಪೊಲೀಸರು ನಮ್ಮ ಪ್ರತಿಭಟನೆ ಹತ್ತಿಕ್ತಾ ಇದ್ದಾರೆ ಅಂತ ಕಿಡಿಕಾರಿದ್ರು. ಫ್ರೀಡಂ ಪಾರ್ಕ್ ನಲ್ಲಿ ಕನ್ನಡ ಹೋರಾಟಗಾರರ ಆಕ್ರೋಶ ಹೆಚ್ಚಾಗ್ತಾ ಇದೆ. ಉರುಳು ಸೇವೆ ಮಾಡೋದರ ಮೂಲಕವಾಗಿ ರಾಜ್ಯ ಸರ್ಕಾರದ ವಿರುದ್ಧ ಧಿಕ್ಕಾರಗಳನ್ನ ಕೂಗ್ತಾ ಇದ್ದಾರೆ. ಈಗಾಗಲೇ ಫ್ರೀಡಂ ಪಾರ್ಕ್ ನಲ್ಲಿ ಎಲ್ಲ ಹೋರಾಟಗಾರರನ್ನ ಕೂಡ ಇಲ್ಲೇ ಬಂದು ಲಾಕ್ ಅನ್ನ ಮಾಡಿದ್ದಾರೆ. ಸೊ ಹಾಗಾಗಿ ಸರ್ಕಾರ ನಮಗೆ ಹೋರಾಟವನ್ನ ಮಾಡೋದಕ್ಕೆ ಅವಕಾಶವನ್ನ ಕೊಡ್ತಾ ಇಲ್ಲ ಅಂತ ಹೇಳಿ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ಕೂಡ ಹೊರಹಾಕ್ತಾ ಇದ್ದಾರೆ. ಬಹುತೇಕ ಹೋರಾಟಗಾರರು ಉರುಳು ಸೇವೆಯನ್ನ ಮಾಡೋದರ ಮೂಲಕವಾಗಿ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಸರ್, ವಿಭಿನ್ನವಾಗಿ ರಾಜ್ಯ ಸರ್ಕಾರದ ವಿರುದ್ಧ ಉರುಳು ಸೇವೆ ಮಾಡೋದರ ಮೂಲಕವಾಗಿ ಆಕ್ರೋಶಗಳು ವ್ಯಕ್ತವಾಗ್ತಾ ಇದ್ದಾವೆ.
ನೋಡಿ, ರಾಜ್ಯ ಸರ್ಕಾರಕ್ಕೆ ನೇರವಾಗಿ ಎಚ್ಚರಿಕೆ ಕೊಡ್ತೀವಿ. ಇವತ್ತೇನು ಮಾರ್ಚ್ 22 ಕರ್ನಾಟಕ ಬಂದ್ ಹಿರಿಯ ಹೋರಾಟಗಾರರು ನೇತೃತ್ವದಲ್ಲಿ ಹಮ್ಮಿಕೊಂಡಿದ್ದು ರಾಜ್ಯದ 31 ಜಿಲ್ಲೆಯಲ್ಲೂ ಯಶಸ್ವಿಯಾಗಿದೆ. ನೀವು ಪೊಲೀಸರನ್ನ ಬಳಸ್ಕೊಂಡು ಹೋರಾಟಗಾರನ ಹತ್ತಿಕ್ಕುವಂಥ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ಇದು ತೀವ್ರವಾಗಿ ನಾವು ಖಂಡಿಸ್ತೀವಿ. ಯಾವುದೇ ಕಾರಣಕ್ಕೂ ಕನ್ನಡ ಪರ ಹೋರಾಟಗಾರರು ಯಾವುದೇ ಬಂಧನಕ್ಕೂ ಭಯ ಬೀಳಲ್ಲ, ನಿಮ್ಮ ಯಾವ ಬೆದರಿಕೆಗೂ ಭಯ ಬೀಳಲ್ಲ. ನಾವು ಯಾವುದೇ ರೀತಿ ಏನು ಬಿಸಿಲಿದ್ರೂ ಸಮೇತನೋ ಮಳೆ ಬಂದರೂ ಸಮೇತ ಯಾವುದೇ ಹೋರಾಟನ ಏನು ನಿಲ್ಲಿಸುವಂಥ ಕೆಲಸ ಮಾಡಲ್ಲ. ನೀವು ಯಾವಾಗ MBA ಸಂಘಟನೆನ ರಾಜ್ಯದಿಂದ ಬಹಿಷ್ಕರಿಸ್ತೀರಾ ಆವಾಗ ನಾವು ಈ ಹೋರಾಟನ ಕೈ ಬಿಡುವಂಥ ಕೆಲಸ ಮಾಡ್ತೀವಿ. ಇಲ್ಲ ಅಂದರೆ ಮರಳಿ 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 ಹೋರಾಟ ಮಾಡ್ತಾನೆ ಇರ್ತೀವಿ. 100ಕ್ಕೆ 100 ಸಕ್ಸಸ್ ಆಗಿದೆ. ಪೊಲೀಸರ ಒಂದು ಸರ್ಕಾರದ ಪ್ರಚೋದನೆಯಿಂದ ಇವತ್ತು ಬಂಧನ ವಿಫಲಗೊಳಿಸ್ತಾ ಇದ್ದಾರೆ. ಕರ್ನಾಟಕದ ಎಲ್ಲ ಜನತೆ ಇವತ್ತು ಕರ್ನಾಟಕ ಬಂದ್ಗೆ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ. ನಮ್ಮ ಹೋರಾಟ ನಿರಂತರ ಪೊಲೀಸರಾಗಿರ್ಬೋದು, ಸರ್ಕಾರ ಆಗಿರ್ಬೋದು ಹತ್ತಿಕೊಂಡದ್ದು. ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರವನ್ನು ಕೊಡ್ತಾ ಇದ್ದೀವಿ. ಇಲ್ಲ ಕೊಟ್ಟಿಲ್ಲ, ಮೆರವಣಿಗೆ ಕೊಟ್ಟಿಲ್ಲ. ಇದು ಸರ್ಕಾರ ಮತ್ತು ಈ ಕಮಿಷನರ್ ಅವರು ಕುಚೋದ್ಯ ಮಾಡಿ ಕರ್ನಾಟಕದ ಕನ್ನಡ ಚಳುವಳಿಗಾರರು ಬೆಂಗಳೂರಿನಿಂದ ಚಳುವಳಿಗಾರರನ್ನ ಬಂಧನ ಮಾಡ್ತಾ ಇದ್ದಾರೆ. ಅದನ್ನ ಕನ್ನಡ ಸೇನೆ ಕರ್ನಾಟಕ ವಿರೋಧಿಸ್ತಾ ಇದೆ. ಇನ್ನು ತಂಡೋಪತಂಡವಾಗಿ ಪ್ರತಿಭಟನಾಕಾರರನ್ನ ವಶಕ್ಕೆ ಪಡಿತಿದ್ದಂತೆ ಉಳಿದ ಹೋರಾಟಗಾರರ ಆಕ್ರೋಶದ ಕಟ್ಟೆ ಹೊಡಿತು. ರ್ಯಾಲಿ ಮಾಡಲೇಬೇಕು ಅನ್ನೋ ಕಾರಣಕ್ಕೆ ಟೌನ್ ಹಾಲ್ಗೆ ಬಂದ ವಾಟಾಳ್ ನಾಗರಾಜ್ ಮತ್ತು ತಂಡವನ್ನ ಪೊಲೀಸರು ಕಾರ್ಪೊರೇಷನ್ ಸರ್ಕಲ್ನಿಂದ ಮುಂದೆಯೇ ವಶಕ್ಕೆ ಪಡೆದರು. ಈ ವೇಳೆ ಕೆಲ ಹೋರಾಟಗಾರರು ಹಾಗೂ ಪೊಲೀಸರ ನಡುವೆ ನೂಕು ನುಗ್ಗಲು ಕೂಡ ಏರ್ಪಡಿತು. ನಮ್ ಜೊತೆ ವಾಟಾಳ್ ನಾಗರಾಜ್ ಅವರಿದ್ದಾರೆ, ಮಾತನಾಡ್ಸೋಣ ಅವ್ರನ್ನ. ಈಗ ಬಂದ್ ಬಗ್ಗೆ ಪ್ರತಿಕ್ರಿಯೆ ನೋಡಿ ಏನ್ ಅನ್ಸ್ತು ನಿಮ್ಗೆ? ಅಂದ್ರೆ ಬಹುತೇಕ ಆಲ್ಮೋಸ್ಟ್ ಸ್ತಬ್ಧ ಆಗಿರ್ಲಿಲ್ಲ ಈ ಬಾರಿಯ ಬಂದ್ಗೆ ಅಂತ ಅನ್ಸ್ತಾ ತಮ್ಗೆ? ಏನ್ ಅನ್ಸ್ತು ಸರ್? ಇಲ್ಲ, ನೀವು ನಿಮ್ಮ ದೃಷ್ಟಿಯಲ್ಲಿ ಆಗಿರಲಿಲ್ಲ ಅಂತ ಹೇಳ್ತೀರಿ. ನನ್ನ ದೃಷ್ಟಿಯಲ್ಲಿ ನಾನು ನೋಡಿದೆ ಮೊದಲು. ಇವತ್ತಾಗಿರ್ತಕ್ಕಂಥದ್ದು ಬಹಳ ಅದ್ಭುತವಾದ ಯಶಸ್ಸನ್ನು ಕಂಡಿದೆ. ಇಷ್ಟೊಂದು ಪೊಲೀಸ್ನವರ ದಬ್ಬಾಳಿಕೆ ಇದ್ದರೂ ಈ ಥರ ಮಾಡೋದು ನಿಜಕ್ಕೂ ನನಗನ್ನಿಸ್ತದೆ ಈ ನಾಡಿನ ಜನ ಭಾಳ ಪ್ರೀತಿಯಿಂದ ಅಭಿಮಾನದ ಮೇಲೆ. ಸಾಕಷ್ಟು ಬಂದ್ಗೆ ಕರೆ ಕೊಟ್ಟಿದ್ರಿ, ಬಟ್ ಅವಾಗ ಒಂದು ಮಾತು ಹೇಳ್ತಿದ್ರಿ, ಇಷ್ಟು ವರ್ಷದಲ್ಲಿ ಪೊಲೀಸರು ಈ ರೀತಿಯ ವರ್ತನೆಯನ್ನ ಮಾಡಿರಲಿಲ್ಲ ಅಂತ. ಇಲ್ಲ, ಎಂದೂ ಮಾಡಿರಲಿಲ್ಲ. ತಮಗೆ ಹೇಳ್ತೀನಿ, ಪೊಲೀಸು ಇದು ಈ ಥರ ನಾನು ಎಂದೂ ನೋಡೇ ಇರಲಿಲ್ಲ. ಅದೇನು ಟೌನ್ ಹಾಲ್ ಹತ್ರ ಅದೇನು ಸೈನ್ಯ ಯಾರನ್ನೋ ಎಲ್ಲೋ ತಗೊಂಡೋಗೋಕ್ಕೆ ಏನೋ ಮಾಡೋದಕ್ಕೆ ಬಾರ್ಡರ್ಗೆ ಯಾರೋ ನುಗ್ಬಿಟ್ಟಿದ್ದಾರೆ. ಅವರು ಏನಿದು ದರಿದ್ರ, ಭಾರಿ ದರಿದ್ರ. ಇವತ್ತು ಪೊಲೀಸ್ ನಡ್ಕೊಂಡಂಥದ್ದು ಅತ್ಯಂತ ಹೀನಾಯ. ಯಾರು ಕೇಳೋರಿಲ್ಲ, ಹೇಳೋರಿಲ್ಲ. ವಿಧಾನ ಪರಿಷತ್ತಲ್ಲಿ ಮಾತಾಡೋರಿಲ್ಲ, ವಿಧಾನಸಭೆಯಲ್ಲಿ ಮಾತಾಡೋರಿಲ್ಲ. ನನ್ನ 40 ವರ್ಷದ ಹೋರಾಟದಲ್ಲಿ ಇಂಥ ಒಂದು ಪರಿಸ್ಥಿತಿಯನ್ನು ನಾನು ನೋಡಿರಲಿಲ್ಲ. ನಾವು ಈ ನಾಡು, ನೆಲ, ಜಲ, ಭಾಷೆಗೆ ಹೋರಾಟ ಮಾಡುವಂಥ ಜನ ನಮ್ಮ ಮೇಲೆ ಯಾಕೆ ದೌರ್ಜನ್ಯ ಮಾಡ್ತಾ ಇದ್ದೀರಾ? ಕಾಂಗ್ರೆಸ್ ಸರ್ಕಾರಕ್ಕೆ ಕೇಳ್ತಾ ಇದ್ದೀನಿ, ನಾವು ನಿಮ್ಮ ಪರವಾಗಿ ಮೇಕೆದಾಟು ಯೋಜನೆ, ಕಳಸಾ ಬಂಡೂರಿ ಯೋಜನೆ, ಮಹದಾಯಿ ಯೋಜನೆ ಆಗಬೇಕು ಅಂತ ಹೋರಾಟ ಮಾಡ್ತಿದ್ದೀವಿ. ನಮ್ಮ ಮೇಲೆ ದೌರ್ಜನ್ಯ ಮಾಡ್ತಾ ಇದ್ದೀರಾ? ಇಳಿಯಲ್ಲ, ನಾನು ಬಸ್ಸಿಂದ ಇಳಿಯಲ್ಲ. ಕನ್ನಡ ಪರ ಹೋರಾಟಗಾರ ವಾಟಾಳ್ ಮೊಂಡಾಟ. ಕೆಲಕಾಲ ಕೋಲಾಹಲ, ಹಂಗಾಮ ಬಳಿಕ ಪೊಲೀಸರು ವಶಕ್ಕೆ ಪಡೆದು ಬಸ್ ತುಂಬಿಸಿ ಫ್ರೀಡಂ ಪಾರ್ಕ್ ಕಡೆ ಕರೆದೊಯ್ದ್ರು. ಅಯ್ಯಯ್ಯೋ ಅನ್ಯಾಯ, ನ್ಯಾಯ ಬೇಕು ಅಂತ ಹೋರಾಟಗಾರರು ಕೂಗಿದ್ರು. ಈ ವೇಳೆ ಹೋರಾಟಗಾರರು ಪೊಲೀಸರು ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದ್ರು. ಬಸ್ನಿಂದ ಕೆಳಗಿಳಿಯಲ್ಲ ಅಂತ ವಾಟಾಳ್ ಪಟ್ಟು ಹಿಡಿದ್ರು. 2 ರಿಂದ 3 ಗಂಟೆ ಬಸ್ನಲ್ಲೇ ಕುಳಿತು ಪ್ರತಿಭಟಿಸಿದ್ರು. ಕೊನೆಗೆ ಮನವೊಲಿಕೆಗಾಗಿ ಬಸ್ ಸಮೇತ ಠಾಣೆಗೆ ವಾಟಾಳ್ ನಾಗರಾಜ್ರನ್ನ ಕರೆದೊಯ್ದ್ರು. ಇದನ್ನ ನಾನು ವಿರೋಧಿಸಿ ಏನ್ ನಮ್ಮನ್ನ ಎಲ್ಲಿ ಅಂದ್ರಲ್ಲಿ ತುಂಬ್ಕೊಂಡ್ಬರ್ಬೋದು, ಎಲ್ಲಿ ಅಂದ್ರಲ್ಲಿ ಬಿಡೋದಲ್ಲ. ಅದಕ್ಕೊಂದು ಗಾಂಭೀರ್ಯ ಇದೆ. ಮತ್ತು ನಮ್ನೆಲ್ಲ ನಾವೇನು ಅಪರಾಧಿಗಳೇನಲ್ಲ, ಅಪರಾಧಿಗಳನ್ನೂ ಈ ರೀತಿ ಬೀದಿಲ್ ಬಿಡಕ್ಕಾಗಲ್ಲ. ಬಹಳ ಗೌರವವಾಗಿ ಕರ್ಕೊಂಡು ಬಂದು ಮಾತಾಡ್ಬೇಕಾಗಿತ್ತು. ಅದನ್ನ ನಾನು ವಿರೋಧಿಸಿ, ಇಲ್ಲ ವ್ಯಾನ್ ನಿಂದ ಕೆಳಗೆ ಇಳಿಯಲ್ಲ, ಅರೆಸ್ಟ್ ಮಾಡಿದ ಮೇಲೆ ಬಿಡುಗಡೆ ಎಲ್ಲೋ ಒಂದ್ ಕಡೆ ಕಬ್ಬನ್ ಪಾರ್ಕ್ ಬಿಡೋದಲ್ಲ. ಸುಮಾರು 3 ಗಂಟೆ ಮೇಲೆ ತಲೆ ಓಡ್ತು. ಇವ್ರನ್ನ ಅರೆಸ್ಟ್ ಮಾಡಿದೀವಿ, ಇವ್ರು ತಗೊಂಡೋಗಿ ಎಲ್ಲಿ ಬಿಡಬೇಕು ಅಂತ ಹೇಳಿ ಡ್ರೈವರ್ನ ಕರ್ಕೊಂಡು ಇಲ್ಲಿ ಬಂದ್ರು. ಇನ್ನು ಫ್ರೀಡಂ ಪಾರ್ಕ್ ನಲ್ಲಿ ಎಂಎಸ್ ಪುಂಡರ ವಿರುದ್ಧ ಕನ್ನಡ ಪರ ಹೋರಾಟಗಾರರು ಕೆರಳಿ ಕೆಂಡುವಾಗಿದ್ರು. ಬೆಳಗಾವಿ ನಮ್ದು, ವಡೆ ಪಾಯಸ ನಿಮ್ದು, ಬೇಕೇ ಬೇಕು, ನ್ಯಾಯ ಬೇಕು ಅಂತ ಧಿಕ್ಕಾರ ಕೂಗಿ ಆಕ್ರೋಶ ಹೊರಹಾಕಿದ್ರು. ಎಂಎಸ್ ಪುಂಡರ ಫೋಟೋಗೆ ಎಡೆ ಇಟ್ಟು ತಿಥಿ ಮಾಡಿದ್ರು. ಈ ಮಧ್ಯೆ ಬಂದ್ ಅಗತ್ಯ ಇರಲಿಲ್ಲ ಅಂತ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ರು.
ಕನ್ನಡ ಪರ ಹೋರಾಟಗಾರರಿಗೆ ಎಲ್ಲರಿಗೂ ಕೂಡ 11 ನೋಟಿಸ್ಗಳನ್ನ ಕೊಟ್ಟಿದೆ. ಯಾವುದೇ ಕಾರಣಕ್ಕೂ ಬಂದ್ಗೆ ಬೆಂಬಲ ಕೊಡಬೇಡಿ, ಹೋರಾಟಗಳನ್ನ ಹತ್ತಿಕ್ಕುವಂತ ಕೆಲಸ ಮಾಡಿದ್ದಾರೆ. ಯಾವುದೇ ಕಾರಣಕ್ಕೂ ನಾವು ಹಿಂಜರಿದಿಲ್ಲ. ಇಲ್ಲೂ ಕೂಡ ನಮ್ಮ ಪುಂಡರ MES ಪುಂಡರ ತಿಥಿ ಮತ್ತು ಒಡೆಯನ್ನ ಕೊಡುವ ಮುಖಾಂತರ ಶವದ ಇದನ್ನ ಮಾಡ್ತಾ ಇದೀವಿ. ಇಲ್ಲಿಂದ ಒಂದು ಸಂದೇಶ ಹೋಗ್ತದೆ, ಕರ್ನಾಟಕರಿಗೆ ಏನಾದ್ರೂ ಅನ್ಯಾಯ ಇದ್ರೆ ಕರ್ನಾಟಕ ಬಂದ್ ಅನ್ನ ಮಾಡುವ ಮುಖಾಂತರ ಪುಂಡರಿಗೆ ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀವಿ. ಮೆಟ್ರೋ ನಿಲ್ದಾಣಕ್ಕೆ ಮುತ್ತಿಗೆ ಹಾಕಲು ಯತ್ನ. ನವರಂಗ್ ಬ್ರಿಡ್ಜ್ ಬಳಿ ಪ್ರತಿಭಟನಾಕಾರರು ವಶಕ್ಕೆ. ಕರ್ನಾಟಕ ಬಂದ್ ಬಿಸಿ ನಮ್ಮ ಮೆಟ್ರೋಗೂ ಕೊಂಚ ತಟ್ಟಿತು. ಇವತ್ತು ಪ್ರಯಾಣಿಕರ ಸಂಖ್ಯೆಯಲ್ಲಿ ಕೊಂಚ ಇಳಿಮುಖವಾಗಿತ್ತು. ಇನ್ನು ರಾಜಾಜಿನಗರ ಮೆಟ್ರೋಗೆ ಮುತ್ತಿಗೆ ಹಾಕಲು ಬಂದ ಕನ್ನಡ ಸಂಘಟನೆಯ ಕಾರ್ಯಕರ್ತರನ್ನ ನವರಂಗ್ ಬ್ರಿಡ್ಜ್ ಬಳಿ ಪೊಲೀಸರು ತಡೆದ್ರು. ಈ ವೇಳೆ ಪೊಲೀಸರು ಬಂದ್ ಹೋರಾಟಕ್ಕೆ ಅನುವು ಮಾಡಿಕೊಡ್ತಾ ಇಲ್ಲ ಅಂತ ಹೋರಾಟಗಾರರು ಆಕ್ರೋಶ ವ್ಯಕ್ತಪಡಿಸಿದ್ರು. ಎಲ್ಲೂ ಹೋಗಂಗಿಲ್ಲ, ನಾವು ಆಫೀಸ್ ಬಿಟ್ಟು ಹೋಗಂಗಿಲ್ಲ, ಮನೆ ಬಿಟ್ಟು ಹೋಗಂಗಿಲ್ಲ, ನಮ್ಮನ್ನ ಬಂಧಿಸ್ತಾ ಇದ್ದಾರೆ. ನಾವ್ ಇಲ್ಲಿಗೆ ಬಂದಿದ್ದಷ್ಟೇ, ನಮ್ಮನ್ನ ತೆಗೆದು ಬಸ್ಸಿಗೆ ತುಂಬ್ತಾ ಇದ್ದಾರೆ. ತುಂಬಬೇಕಾಗಿದ್ದು ನಮ್ಮನ್ನಲ್ಲ, ಮರಾಠಿಗರನ್ನ, ಮರಾಠಿ ಪುಂಡ್ರನ್ನ ತುಂಬಬೇಕಾಗಿದ್ದು. ಒಟ್ಟಾರೆ ಇಡೀ ನಾಡು ಸ್ತಬ್ಧವಾಗಬೇಕಿದ್ದ ಬಂದ್ ಜನರ ನಿರಾಸಕ್ತಿಯಿಂದ ಪ್ರತಿಭಟನೆಗಷ್ಟೇ ಸೀಮಿತ ಆಯಿತು. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಟಿವಿ. ನೋಡಿದ್ರಲ್ಲ, ಬಂದ್ ಆರಂಭವಾಗಿ ಪ್ರತಿಭಟನೆ ಆರಂಭ ಆಗಿ ಕೆಲವೇ ನಿಮಿಷಗಳ ನಂತರ ಪೊಲೀಸರು ಬಂದ್ರು, ಎಲ್ಲ ಹೈಜಾಕ್ ಮಾಡ್ಬಿಟ್ರು, ಫುಲ್ ಟುಸ್ ಮಾಡ್ಬಿಟ್ರು. ಅಂದ್ರೆ ಬಂದ್ ಹೆಸರಿಗಷ್ಟೇ ಇತ್ತು, ಆದ್ರೆ ಅದು ಕಾರ್ಯರೂಪಕ್ಕೆ ಬರಲಿಲ್ಲ. ಅದ್ರ ಸಣ್ಣ ಝಲಕ್ ನಾವು ನಿಮ್ಗೆ ಇವತ್ತು ಮೆಜೆಸ್ಟಿಕ್ ನಲ್ಲಿ ತೋರಿಸ್ತೀವಿ, ಯಾಕಂದ್ರೆ ಹೆಂಗಿತ್ತು ಅನ್ನೋ ನಿಮಗೂ ಗೊತ್ತಾಗ್ಬೇಕಲ್ಲ. ಇವಾಗ ನೋಡಿ ಬಸ್ ಹೇಗಿದೆ ನೋಡಿ, ಬಸ್ಗಳ ಓಡಾಟ ಅಂತೂ ಯಾವ ರೀತಿ ಇದೆ ಅಂತಕ್ಕಂಥದ್ದು ನಮ್ಮ ಕ್ಯಾಮ್ರಾಮನ್ ತೋರಿಸ್ತಾರೆ ನಿಮ್ಗೆ ಇವಾಗ. ವೆರಿ ಕೂಲ್ ಅಂದ್ರೆ ಆಸ್ ಯೂಶುವಲ್ ಹೇಗಿತ್ತು ಪ್ರತಿ ದಿವಸ ಹಾಗೇ ಇದೆ. ಎಲ್ಲಾ ಬಸ್ಗಳ ಓಡಾಟನೂ ಕೂಡ ಎಂದಿನಂತಿದೆ. ಆಕ್ಚುಲಿ ಏನಂತಂದ್ರೆ ದಿವ್ಯಾ, ಬೆಳಗ್ಗೆಯಿಂದನೂ ಹೀಗೆ ಇತ್ತು ಹೆಚ್ಚು ಕಡಿಮೆ ಅಲ್ವಾ? ಆರಾಮಾಗಿ ಯಾವ ಬಸ್ಗಳು ಸ್ಟಾಪ್ ಆಗಿಲ್ಲ. ಆಮೇಲೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಹೇಳಿದ್ರಲ್ಲ, ಆಮೇಲೆ ಯೂನಿಯನ್ ಏನು ನಾವು ಇದಕ್ಕೆ ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿ ಡಿಸಿಷನ್ ಕೂಡ ಅವ್ರು ತಗೊಳ್ಳಿಲ್ಲ. ಹಾಗಾಗಿ ಬಸ್ಗಳ ಆಪರೇಷನ್ ಹಂಗಿದೆ. ಆಮೇಲೆ ಜನರನ್ನ ಅಬ್ಸರ್ವ್ ಮಾಡಿ ನೋಡಿ, ಜನಗಳ ಓಡಾಟನೂ ಕೂಡ ವೀಕೆಂಡ್ ನಲ್ಲಿ ಈ ಟೈಮಲ್ಲಿ ಹೆಂಗಿರ್ಬೇಕು ಹಾಗೇ ಇದೆ. ಎಲ್ಲಾ ಬಸ್ಗಳು ಕೂಡ ಕಂಪ್ಲೀಟ್ ಆಗಿದೆ, ಬಸ್ಗಳೆಲ್ಲವೂ ಕೂಡ ಓಡಾಡ್ತಾ ಇವೆ. ನಿಮಗೆ ಬಸ್ ಒಂದು ಅಂತಾನೆ ಅಲ್ಲ, ಇವತ್ತು ಆಕ್ಚುಲಿ ಆಟೋದವರು ಸಪೋರ್ಟ್ ಮಾಡಿದ್ರು, ಬಟ್ ಆಟೋಗಳ ಓಡಾಟ ಅರ್ಧ ಅಂತ 50-50 ಅಂತ ಹೇಳ್ಬೋದು. ಒಂದು ಯೂನಿಯನ್ ಸಪೋರ್ಟ್ ಮಾಡಿತ್ತು, ಇನ್ನೊಬ್ರು ಇಲ್ಲ ನಮಗೆ ಕಷ್ಟ ಆಗುತ್ತೆ ನಾವು ಮಾಡಲ್ಲ. ಆಮೇಲೆ ಓಲಾ ಊಬರ್ ಅವರು ಆರಂಭದಲ್ಲೇ ಸಪೋರ್ಟ್ ಮಾಡಿದವರು ಕದ್ದು ಮುಚ್ಚಿ ಅವರು ಓಡಿಸಿದ್ದಾರೆ, ಬಸ್ಗಳನ್ನ ಓಡಿಸಿದ್ದಾರೆ. ಅದ್ರ ಜೊತೆಗೆ ವಾಹನ ಸಂಚಾರಗಳು ಎಂದಿನಂತೆ ಇತ್ತು, ವ್ಯಾಪಾರ ವಹಿವಾಟು ಎಂದಿನಂತೆ ಇತ್ತು. ತರಕಾರಿ ಮಾರ್ಕೆಟ್ ಆಗಿರ್ಬೋದು, ಎಲ್ಲ ಕಂಪ್ಲೀಟ್ ಓಪನ್ ಇತ್ತು, ಪ್ರತಿಯೊಂದು ಕೂಡ ಓಪನ್ ಇತ್ತು. ಅಂದ್ರೆ ನಾವು ಒಂದು ಅಟ್ಲೀಸ್ಟ್ ಕನ್ನಡದ ಉದ್ದೇಶಕ್ಕಾಗಿ ಯಾರಾದ್ರೂ ಮಾಡಬಹುದಾ ಅಂತ ಒಂದು ನಿರೀಕ್ಷೆ ಇತ್ತು. ಬಲವಂತದ ಬಂದ್ ಬೇರೆ, ಸ್ವಯಂ ಪ್ರೇರಿತವಾಗಿ ಕನ್ನಡಕ್ಕಾಗಿ ನಾವು ಮಾಡ್ತೀವಪ್ಪ ಅಂತ ಯಾರಾದ್ರೂ ಅನ್ಬಹುದಾ, ಆ ರೀತಿ ಲಕ್ಷಣಗಳು ಕಾಣಿಸ್ಬೋದಂತ ಅದು ಕಾಣಿಸ್ಲಿಲ್ಲ. ಅಂದ್ರೆ ಅಲ್ಲಿಗೆ ಟುಸ್ ಪಟಾಕಿನ ಅಂತ ಒಂದು ಪ್ರಶ್ನೆ ಬರುತ್ತೆ. ಯಾಕೆ ಅಂತಂದ್ರೆ ಇದು ಹೆಂಗಾಯ್ತು ಅಂತಂದ್ರೆ ದಿವ್ಯಾ, ಪ್ರತಿಭಟನೆಗಷ್ಟೇ ಸೀಮಿತವಾಯ್ತು. ಪ್ರತಿಭಟನೆ ಮಾಡೋದಕ್ಕಷ್ಟೇ ಸೀಮಿತವಾಯ್ತು ಹೊರತು ಬಂದಲ್ಲ ಇದು. ಪ್ರತಿಭಟನೆಗಳು ಈ ತರ ತುಂಬಾ ನಡೀತಾ ಇರುತ್ತೆ, ಬಟ್ ಬಂದಲ್ಲ.